ಸಮಯದಲ್ಲಿ ನಾವು ಒಂಟಿಯಾಗಿದ್ದೇವೆ ಎಂದು ಅನಿಸುತ್ತದೆ. ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಯಾರೂ ನಮ್ಮ ನೋವನ್ನು ನೋಡುವುದಿಲ್ಲ, ಯಾರೂ ನಮ್ಮನ್ನು ರಕ್ಷಿಸುವುದಿಲ್ಲ ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಅದು ಸತ್ಯವಲ್ಲ. ನೀವು ಎಂದಿಗೂ ಒಂಟಿಯಲ್ಲ. ನೀವು ನೋಡದಿದ್ದರೂ, ನೀವು ಕೇಳದಿದ್ದರೂ, ನೀವು ಅನುಭವಿಸದಿದ್ದರೂ ದೇವರು ನಿಮ್ಮ ಜೊತೆ ಇದ್ದಾರೆ. ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ನಾವು ಯಾವ ರೀತಿ ತಿಳಿಯೋದು? ಅವರು ನೇರವಾಗಿ ಬಂದು ಹೇಳುವುದಿಲ್ಲ, ಆದರೆ ಅವರು ಕೆಲವು ಸೂಚನೆಗಳ ಮೂಲಕ ನಮಗೆ ತಿಳಿಸುತ್ತಾರೆ. ಇವತ್ತು ನಾವು ದೇವರು ನಮ್ಮ ಜೊತೆ ಇದ್ದಾರೆ ಎಂದು ತಿಳಿಯಲು 20 ಶಕ್ತಿಶಾಲಿ ಸೂಚನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಆದ್ದರಿಂದ ಕೊನೆಯವರೆಗೂ ತಪ್ಪದೆ ನೋಡಿ. ಸೂಚನೆ 1, ಅಕಸ್ಮಾತ್ ರಕ್ಷಣೆ. ನೀವು ಅಪಘಾತದಿಂದ ತಪ್ಪಿಸಿಕೊಂಡಿದ್ದೀರಾ. ಒಂದು ಕ್ಷಣ ತಡವಾಗಿದ್ದರೆ ದೊಡ್ಡ ಅಪಾಯವಾಗುತ್ತಿತ್ತು ಅನ್ನಿಸಿತ್ತೆ. ಅದು ನಿಮ್ಮ ಅದೃಷ್ಟವಲ್ಲ, ಅದು ದೇವರ ರಕ್ಷಣೆ. ನಿಮ್ಮನ್ನು ದೇವರೇ ಕಾಪಾಡಿದ್ದಾರೆ. ಸೂಚನೆ 2, ಕಷ್ಟಗಳ ಮಧ್ಯೆ. ಜೀವನದಲ್ಲಿ ಸಮಸ್ಯೆಗಳು ಎಷ್ಟೇ ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ ಇರುತ್ತದೆ. ಇದು ಸಾಮಾನ್ಯವಲ್ಲ, ಇದು ದೇವರು ನಿಮಗೆ ಕೊಡುವಂತ ಸೂಚನೆ. ದೇವರು ನಿಮ್ಮೊಳಗೆ ಇದ್ದಾರೆ ಅನ್ನೋದರ ಸೂಚನೆ ಇದು. ಸೂಚನೆ 3, ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುವುದು. ನೀವು ನಿರಾಶೆಯಲ್ಲಿದ್ದಾಗ ಯಾರೋ ಬಂದು ಸಹಾಯ ಮಾಡುವುದು. ಅವರು ದೇವರಲ್ಲ, ಆದರೆ ಅವರನ್ನು ಕಳಿಸಿದವರು ದೇವರೇ. ಸೂಚನೆ 4, ಒಳಮನಸ್ಸು ಹೇಳುತ್ತಿರುತ್ತದೆ, ಇದು ಮಾಡಬೇಡ, ಈ ದಾರಿ ಸರಿಯಲ್ಲ ಅಂತ ಒಳಮನಸ್ಸು ಪದೇ ಪದೇ ಹೇಳುತ್ತಿರುತ್ತದೆ. ಅದು ನಿಮ್ಮ ಅಂತರಾತ್ಮದಲ್ಲಿರುವಂತ ದೇವರು ಹೇಳುವಂತ ಮಾತುಗಳು. ಸೂಚನೆ 5, ಅಸಾಧ್ಯವೂ ಸಾಧ್ಯವಾಗುವುದು. ಕೆಲವೊಮ್ಮೆ ಡಾಕ್ಟರ್ ಈ ಕಾಯಿಲೆಗೆ ಚಿಕಿತ್ಸೆ ಇಲ್ಲ, ಇದು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆದರೆ ಹಠಾತ್ತನೆ ಆ ಕಾಯಿಲೆ ಗುಣವಾಗುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರ ಆಗುವುದೇ ಇಲ್ಲ ಎಂದು ಅನಿಸುತ್ತದೆ, ಆದರೆ ಹಠಾತ್ತನೆ ಅದು ಪರಿಹಾರವಾಗುತ್ತದೆ. ಇದು ದೇವರು ನಿಮ್ಮ ಕೈ ಹಿಡಿದಿದ್ದಾರೆ, ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಹೇಳುವ ಸೂಚನೆ. 6ನೇ ಸೂಚನೆ, ನೀವು ಮತ್ತೆ ಮತ್ತೆ ಸೋಲುಗಳನ್ನ ಎದುರಿಸಿ ಎದ್ದು ನಿಂತರೆ, ಎಷ್ಟು ಬಾರಿ ಕುಸಿದರೂ ಕೂಡ ಮತ್ತೆ ಏಳುವ ಶಕ್ತಿ ನಿಮಗೆ ಬಂದರೆ, ಇದು ಕೇವಲ ನಿಮ್ಮ ಶಕ್ತಿಯಲ್ಲ, ಇದು ಆ ಪರಮಾತ್ಮನ ಶಕ್ತಿ. ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಅರ್ಥ. ಸೂಚನೆ 7, ನೀವು ಒಂಟಿಯಾಗಿದ್ದರೂ ಒಂಟಿತನ ಕಾಣಿಸದಿರುವುದು. ಎಲ್ಲರೂ ದೂರಾದರೂ ಮನಸ್ಸಿನಲ್ಲಿ ಖಾಲಿತನ ಇಲ್ಲದಿರುವುದು. ಇದು ಕೂಡ ದೇವರು ನಿಮ್ಮ ಜೊತೆ ಇದ್ದಾರೆ ಎಂಬುದರ ಸೂಚನೆ. ಸೂಚನೆ 8, ನಿಮ್ಮ ಜೀವನದಲ್ಲಿ ಎಲ್ಲಾ ದಾರಿಗಳು ಮುಚ್ಚಿದಾಗ, ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬಂದರೆ, ದೇವರು ನಿಮ್ಮನ್ನು ಕಾಯುತ್ತಿದ್ದಾರೆ ಎಂದು ಅರ್ಥ. ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೀವು ನೋಡಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಅರ್ಥ. ಯಾವುದಾದರೂ ಸೂಚನೆ ನಿಮ್ಮ ಜೀವನದಲ್ಲಿ ನಡೆದಿದೆಯೇ ಎಂದು ಕಮೆಂಟ್ ಮಾಡಿ ತಿಳಿಸಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ಇಂತಹ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಅತ್ಯಂತ ಶಕ್ತಿಶಾಲಿ ಸೂಚನೆಗಳನ್ನ ನೋಡೋಣ ಬನ್ನಿ. ಸೂಚನೆ 9, ಒಳ್ಳೆಯ ಕೆಲಸ ಎಂದು ಕೈ ಹಾಕಿದಾಗ ಆ ಕೆಲಸ ಆಗುವುದಿಲ್ಲ. ನಂತರ ನಿಮಗೆ ಅರ್ಥವಾಗುವುದು ಏನೆಂದರೆ, ನೀವು ತೆಗೆದುಕೊಂಡ ನಿರ್ಧಾರವೇ ತಪ್ಪು ಎಂದು, ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆದಿದೆ ಎಂದು. ಆ ಕೆಲಸವನ್ನು ದೇವರೇ ತಡೆದಿದ್ದಾರೆ ಎಂದು ಅರ್ಥವಾಗುತ್ತದೆ. ಸೂಚನೆ 10, ಕನಸಿನಲ್ಲಿ ಸಂದೇಶಗಳು ಬರುವುದು. ದೇವಾಲಯ, ಬೆಳಕು, ಆಶೀರ್ವಾದ, ಇಂತಹ ಕನಸುಗಳು ಬರುತ್ತಿವೆಯಾ? ಇದು ಕೂಡ ದೇವರ ಸೂಚನೆಗಳು. ಸೂಚನೆ 11, ನೀವು ದೇವರನ್ನು ಭಕ್ತಿಯಿಂದ ಬೇಡಿಕೊಂಡಿದ್ದರೆ, ನೀವು ಬೇಡಿಕೊಂಡಿದ್ದು ಬೇರೆ ರೀತಿಯಲ್ಲಿ ಸಿಕ್ಕಿದೆಯೇ? ದೇವರು ಕೊಟ್ಟ ವರ ಅದು ಎಂದು ನೆನಪಿಟ್ಟುಕೊಳ್ಳಿ. ಸೂಚನೆ 12, ನೀವು ಕೆಟ್ಟ ಅಭ್ಯಾಸದಿಂದ ಹೊರಬಂದಿದ್ದೀರಾ. ಕೆಲವೊಮ್ಮೆ ಎಷ್ಟು ಪ್ರಯತ್ನಿಸಿದರೂ, ಯಾರೇ ಹೇಳಿದರೂ ಒಂದು ಕೆಟ್ಟ ಅಭ್ಯಾಸ ಬಿಡಲು ಆಗುವುದಿಲ್ಲ. ಆದರೆ ಹಠಾತ್ತನೆ ನಮ್ಮ ಮನಸ್ಸಿಗೆ ತೋಚುತ್ತದೆ, ಈ ಅಭ್ಯಾಸ ಬೇಡ ಎಂದು. ಅದು ನಿಮ್ಮ ಮನೋಬಲ ಮಾತ್ರವಲ್ಲ,
ಅದು ದೇವರ ಸಹಾಯ ಕೂಡ. ಸಂಕೇತ 13. ಅಕಸ್ಮಾತ್ ಧೈರ್ಯ ಬರುವುದು. ಯಾವಾಗಲೂ ಹೆದರುವ ನೀವು ಒಂದು ದಿನ ನಿರ್ಭಯರಾಗುತ್ತೀರಿ. ಅಂದರೆ ಯಾವ ವಿಷಯಕ್ಕೂ ಭಯ ಪಡುವುದಿಲ್ಲ. ನಿಮ್ಮೊಳಗೆ ಹೊಸ ಶಕ್ತಿ ಬಂದಂತಾಗುತ್ತದೆ. ಆ ಶಕ್ತಿ ಕೇವಲ ನಿಮ್ಮದಲ್ಲ, ದೇವರ ಶಕ್ತಿ ನಿಮ್ಮೊಳಗೆ ಬಂದಿದೆ ಎಂದು ಅರ್ಥ. ಸೂಚನೆ 14. ಕಷ್ಟದ ನಂತರ ದೊಡ್ಡ ಲಾಭ. ಮೊದಲು ನಷ್ಟವಾಗುವುದು, ನಂತರ ಲಾಭ ಬರುವುದು, ನಂತರ ದೊಡ್ಡ ಆಶೀರ್ವಾದ ಸಿಗುವುದು. ಇದೆಲ್ಲ ಕೂಡ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ ಎಂದು ಅರ್ಥ. ಮೊದಲು ನಷ್ಟ ಬಂದಾಗ ನೀವು ದೇವರನ್ನು ನಿಂದಿಸುವುದು, ದೇವರೇ ಇಲ್ಲ ಅಂದುಕೊಳ್ಳುವುದು ನೀವು ಮಾಡುತ್ತೀರಾ ಅಥವಾ ದೇವರನ್ನು ನಂಬುತ್ತೀರಾ ಎಂದು ದೇವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ. ನೀವು ದೇವರನ್ನು ನಂಬಿದರೆ ಖಂಡಿತ ನಷ್ಟದ ನಂತರ ಲಾಭ ಬರುತ್ತದೆ. ಸೂಚನೆ 15. ನಿಮ್ಮ ತಪ್ಪಿದ್ದರೂ ಅದರಿಂದ ನೀವು ಪಾರಾಗುವುದು. ನೀವು ಒಂದು ತಪ್ಪು ಮಾಡಿರುತ್ತೀರಿ, ಆದರೆ ಅದರಿಂದ ಸುಲಭವಾಗಿ ಪಾರಾಗುತ್ತೀರಿ. ಈ ತಪ್ಪಿನಿಂದ ನಾನು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಂದು ನೀವು ಎಷ್ಟೋ ಕೊರಗುತ್ತೀರಿ. ಆದರೆ ಹಠಾತ್ತನೆ ಯಾವುದೋ ಒಂದು ಕಾರಣದಿಂದ ನಿಮ್ಮ ಮೇಲೆ ಆ ಆರೋಪ ಬರುವುದಿಲ್ಲ. ಇದು ಕೂಡ ದೇವರ ಕೃಪೆ ನಿಮ್ಮ ಮೇಲಿದೆ ಎಂದು ಹೇಳುವುದು. ಸೂಚನೆ 16. ಒಳ್ಳೆಯ ಕೆಲಸ ಮಾಡಲು ಪ್ರೇರಣೆ ಸಿಗುವುದು. ಉದಾಹರಣೆಗೆ, ನಿಮಗೆ ಹಠಾತ್ತನೆ ಯಾರಿಗಾದರೂ ಸಹಾಯ ಮಾಡಬೇಕು ಅನಿಸುತ್ತದೆ, ಕೆಲವರಿಗೆ ದಾನ ಕೊಡಬೇಕು ಅನಿಸುತ್ತದೆ, ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನಿಸುತ್ತದೆ. ಇದು ಕೂಡ ದೇವರು ನಿಮ್ಮ ಹೃದಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದಕ್ಕೆ ಸೂಚನೆ. 17ನೇ ಸೂಚನೆ. ನಿಮ್ಮ ಮನಸ್ಸಿಗೆ ತಿಳಿಯದೆ ದೇವರನ್ನು ಪದೇ ಪದೇ ನೆನೆಸಿಕೊಳ್ಳುವುದು. ಸಾಮಾನ್ಯವಾಗಿ ನಾವು ಕಷ್ಟದಲ್ಲಿ ಮಾತ್ರ ದೇವರನ್ನು ಹೆಚ್ಚು ನೆನೆಸಿಕೊಳ್ಳುತ್ತೇವೆ. ಆದರೆ ಕೆಲವರು ಮಾತ್ರ ಪದೇ ಪದೇ, ಅಂದರೆ ಕೂತರು, ನಿಂತರು, ತಿನ್ನುತ್ತಿದ್ದರು, ಏನೇ ಮಾಡುತ್ತಿದ್ದರೂ ಪದೇ ಪದೇ ದೇವರನ್ನು ನೆನೆಸಿಕೊಳ್ಳುತ್ತಾರೆ. ಇದು ಕೂಡ ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂಬುದಕ್ಕೆ ಸೂಚನೆ. ಸೂಚನೆ 18. ಅಸಹಜವಾಗಿ ಸಮಸ್ಯೆಗಳು ತಪ್ಪುವುದು. ನೀವು ಹೋಗಬೇಕಾಗಿದ್ದ ಸ್ಥಳದಲ್ಲಿ ಮುಂಚಿತವಾಗಿಯೇ ಸಮಸ್ಯೆ ನಡೆಯುವುದು. ಇದು ಕೂಡ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ ಎಂದು ಅರ್ಥ. ಸೂಚನೆ 19. ನೀವು ಈ ಭೂಮಿಯ ಮೇಲೆ ಯಾವ ಕಾರಣಕ್ಕಾಗಿ ಬಂದಿದ್ದೀರಿ ಎಂದು ನಿಮಗೆ ಅರಿವು ಮೂಡುತ್ತದೆ. ನಿಮ್ಮ ಜೀವನದ ಉದ್ದೇಶ ನಿಮಗೆ ಅರ್ಥವಾಗುತ್ತದೆ. ಇದೆಲ್ಲವೂ ಕೂಡ ದೇವರ ಮಾರ್ಗದರ್ಶನ. ಸೂಚನೆ 20. ಜೀವನದಲ್ಲಿ ಎಲ್ಲವೂ ಕಳೆದು ಹೋಗಿದ್ದರೂ ಕೂಡ ನಿಮ್ಮೊಳಗೆ ಮಾತ್ರ ಆಸೆ ಇನ್ನೂ ಉಳಿದಿದ್ದರೆ ಅದು ದೇವರು ನಿಮ್ಮ ಜೊತೆ ಇದ್ದಾರೆ ಎಂದು ಸೂಚನೆ. ನೀವು ಈ ಸೂಚನೆಗಳಲ್ಲಿ 3 ಅಥವಾ ಹೆಚ್ಚು ಅನುಭವಿಸಿದ್ದರೆ ಒಂದು ವಿಷಯ ಮಾತ್ರ ಖಚಿತ, ದೇವರು ನಿಮ್ಮ ಜೊತೆ ಇದ್ದಾರೆ. ನೀವು ಒಂಟಿಯಲ್ಲ. ನಿಮ್ಮ ಜೀವನಕ್ಕೆ ಒಂದು ದಿವ್ಯ ರಕ್ಷಣೆ ಇದೆ. ಈಗ ಕಮೆಂಟ್ ಮಾಡಿ, ದೇವರು ನನ್ನ ಜೊತೆ ಇದ್ದಾರೆ ಎಂದು. ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ನಿಮಗೆ ಯಾವುದರ ಬಗ್ಗೆ ವಿಡಿಯೋ ಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿಕೊಡಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.